ಟೈಮ್ ಇಲ್ಲ ಅಂತೀಯ. ಅಯ್ಯೋ ಹಲೋ ಗೈಸ್, ವೆಲ್ಕಮ್. ನಮ್ಮ ಕಾಫಿ ಅಡ್ಡ ಬಂತು. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಏನಾದ್ರು ಮಾಡಬೇಕು. ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಟೈಮ್ ಇಲ್ಲ ಅಂತೀಯ. ಅಯ್ಯೋ ಏನು ತಗೊಂಡಿಲ್ಲ. ಹಾಲ್ ಟಿಕೆಟ್ ಇದೆ, ತಗೋ. ಇದು ಇದೆ ಅಲ್ವಾ? ನೀನು ಫೋನ್ ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಬಾಯ್ ಬಾಯ್ ಬಾಯ್. ಎಲ್ಲ ಲಾಸ್ಟ್ ಮೂಮೆಂಟಲ್ಲೇ ತಿಟ್ಕೋತಾಳೆ ಗೈಸ್ ಇವಳು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ವ್ಲಾಗನ್ನ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಬೆಳಗ್ಗೆಯಿಂದ ಏನೂ ಅಂತದಿರಲಿಲ್ಲ ಗೈಸ್, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆ್ಯಂಡ್ ಭವಿಷ್ಯ ಇವತ್ತು ಖುಷಿಯಾಗಿ ಹೋದ್ಲು. ಎಕ್ಸಾಮು ಅವಳದು ಇವತ್ತು ಈಸಿದು. ಸೊ ಆರಾಮ್ಸೆ ಹೋಗಿದ್ದಾಳೆ. ಆ್ಯಂಡ್ ನೋಡಿ ಗೈಸ್, ಮಳೆ ಬಿದ್ದಾದ್ಮೇಲೆ ಈ ಚಿಕ್ಕ ಪಾಟ್ನಲ್ಲಿ ಎಷ್ಟು ಉದ್ದುದ್ದಕ್ಕೆ ಚಿಗುರ್ಬಿಟ್ಟಿದೆ. ಮಳೆ ಬೀಳೋಕ್ಕಿಂತ ಮುಂಚೆ ಚಿಕ್ಕ ಗಿಡ ಇತ್ತು, ಮಳೆ ಬಿದ್ದಾದ್ಮೇಲೆ ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ. ಆ್ಯಂಡ್ ಅವಳು ಬಂದಾದ್ಮೇಲೆ ನೋಡಬೇಕು ಗೈಸ್ ಏನು ನೆಕ್ಸ್ಟು ಅಂತ ಹೇಳ್ಬಿಟ್ಟು. ಅವಳು ಕಾಲೇಜ್ಗೆ ಹೋದ್ರು. ಎಲ್ಲ ಹರಳುಬಿಟ್ಟಿದೆ. ಇಲ್ಲಿ ಏನಕ್ಕೆ ಹೋಗಿ ನಾಯಿ ಯಾವಾಗಲೂ ಬೊಗಳ್ತಾನೆ ಇರುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ. ಗೈಸ್ ಈಗ ಆಲ್ರೆಡಿ 5 o'clock ಆಗಿದೆ. ಅಷ್ಟು ಬೇಗ ಎಕ್ಸಾಮ್ ಮುಗ್ದೋಗಿದೆ ಭವಿಷ್ಯಂದು. ಸೊ ಕಾಲ್ ಮಾಡಿದ್ಲು. ಈಗ ಹೋಗಿ ಭವಿಷ್ಯನ ಕರ್ಕೊಬರ್ಬೇಕು ಗೈಸ್. ಗುಳ್ಳೆಗಳಾಗೋಗ್ಬಿಟ್ಟಿದೆ ಮಾವಿನ ಹಣ್ಣು ತಿಂದು. ಇಲ್ಲಿ ಐಬ್ರೋ ಮೇಲೆ ಬನ್ನಿ ಗೈಸ್, ಭವಿಷ್ಯನ ಕರ್ಕೊಬರೋಣ. ಗೈಸ್ ಇವತ್ತು ಮನೆಗೆ ಬಂದ್ವಿ. ನಮ್ಮ ಭವಿಷ್ಯ ಆಲ್ರೆಡಿ ನಮ್ಮಮ್ಮ ತಿಂತಾರೆ ಬೋಟೆ. ನಮ್ಮಮ್ಮ ತುಂಬಾ ನಾಟೆ. ಆಮೇಲೆ ಅಂತ ನಮ್ಮಮ್ಮ ಹೇಳು ಅಂತ ಹೇಳ್ಬಿಟ್ರು ಗೈಸ್. ನಾನೇನೋ ಮುಂದಕ್ಕೆ ಡುಂಪ ಅಂತೀಯ. ಗೈಸ್ ನನಗೆ ಈ ಥರದ್ದೆಲ್ಲ ಬರೋದಿಲ್ಲ. ಈ ಥರದ್ದೆಲ್ಲ ಭವಿಷ್ಯಕ್ಕೆ ಬರೋದಿಲ್ಲ. ನನ್ ಫೀಡಲ್ ಅಲ್ಲ ಗೈಸ್ ಇಂಥದೆಲ್ಲ. ನಮ್ಮಮ್ಮನ ಫೀಡಲ್ ಬರೋದು ಅದ್ಯಾವ್ದೋ ನಾಯಿ ಹಿಂಗೆ ಅಂತಿರುತ್ತೆ. ಆಮೇಲೆ ಫುಲ್ ಭರತನಾಟ್ಯ ಮಾಡ್ತಾ ಇರೋ ಬೆಕ್ಕು, ಆಮೇಲೆ ಕಾಕ್ರೋಚ್ ಡ್ಯಾನ್ಸ್ ಆಡ್ತಾ ಇರೋದು ಅದೆಲ್ಲ ನಮ್ಮಮ್ಮಂದ್ರಲ್ಲಿ ಬರೋದು. ನಮ್ಮಮ್ಮ ನಂಗೆ ತೋರಿಸ್ತಾರೆ, ನಾನು ಅಲ್ಲಿಂದ ಕಲ್ತ್ಕೊಳ್ಳೋದು ಗೈಸ್. ನನಗೆ ಹೇಳಕ್ ಅವೆಲ್ಲ ಬರೋದಿಲ್ಲ, ಅದಕ್ಕೆ ನೋಡ್ತೀನಿ. ಬರೀ ತಿನ್ನೋದೇ ಬರೋದು ಬರೋದು. ಹೌದು, ನಂಬಿಟ್ರು ಅವರು. ನಾನು ಹೇಳ್ಕೊಟ್ಟೆ ನಿನ್ಗೆ ಅಂತ ನಂಬಿದ್ರು. ಸರಿನಾ ಒಂದು ಇದು ಸ್ಕ್ರಿಪ್ಟೆಡ್ ಹೇಳ್ಬಿಟ್ಟು ನಾನೇ ನಮ್ಮಮ್ಮನೇ ವಿಕ್ಟಮು ಗೈಸ್ ಬಿಡಿ. ಆ್ಯಂಡ್ ಭವಿಷ್ಯ ಇವತ್ತು ಮಧ್ಯಾಹ್ನ ಹೊಸದು ಹಾಡು ಹೇಳೋ ಟೆಕ್ನಿಕ್ ಎಲ್ಲ ಹೇಳ್ಕೊಟ್ಲು ಗೈಸ್ ನನಗೆ. ಕರೆಕ್ಟ್. ಎಷ್ಟು ಚೆನ್ನಾಗಿ ಯಾರ್ಯಾರಿಗೆ ಆ ಸಾಂಗ್ ಹಾಕು. ನೀನೇ ಹಾಡು. ಅದೇ ಗೈಸ್ ಇದೆಯಲ್ಲ, ಸಾಪ ಗರಿಸ ಅದು ಅದಾದ್ಮೇಲೆ ಬರೋದು ಗಮಪ ಅದು. ಆ ಪಾರ್ಟ್ ಮಾತ್ರ ಕೇಳಿಸ್ಕೊಳ್ಳಿ. ಆ ಸಾಂಗ್ ಹೆಂಗಿದ್ಯೋ ಹಂಗೇನೆ ನನ್ನ ಗಂಟ್ಲು ನಾನೇನು ಮಾಡದೆ ಹೋದ್ರು ಹಾಡೋ ಥರ ಮಾಡ್ತಾಳೆ ಭವಿಷ್ಯ.
ಕೇಳಿಸ್ಕೊಳ್ಳಿ ಗಾಯ್ಸ್. ಹಿಂಗೆ ಅಂತ ಅಂದ್ರೆ ಸುಮ್ಮನೆ ನೀವು ಅನ್ಬೇಕು. ನನ್ನಂತವ್ರು ಬಂದು ಹಿಂಗಂತಾರೆ ಸರಿನಾ? ತೂ ತಡಿ ತಡಿ ತಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಮತ್ತೆ ಮತ್ತೆ ಅದು ಅದು ಗೊತ್ತಾಯ್ತು. ಗೊತ್ತಾಯ್ತಾ? ಓಕೆ, ಲಾಸ್ಟ್ ಟೋನ್ ಗೈಸ್. ಇದು ಕಾಪಿರೈಟ್ ಬರೋ ಥರ ಮಾಡ್ತಾಳಂಗೆ. ಸರಿ ಸರಿ ನಗೋದಿಲ್ಲ ಅದು. ಗಂಟ್ಲು ಹೆಂಗ್ ಮಾಡ್ತಾ ಇದ್ದೇನೆ, ಹಿಂಗ್ ಹೊಡಿತಾ ಇದ್ದ. ಇದೊಂದು ಹೊಸ ಟೆಕ್ನಿಕ್ ಗೈಸ್. ಬಟ್ ಗಂಟ್ಲು ಮಾತ್ರ ಹಿಂಗ ಒಡಿಸ್ಕೊತೀರ ಅವ್ರಿಗೆ ನೋವಾಗತ್ತೆ. ಆಗಲ್ಲ ನನಗೆ, ನಿನಗೆ ಮಾಡ್ಬಿಡ್ತೀನಿ. ಮಾಡ್ತೀಯ ಮತ್ತೆ? ಹೋಗು ನಿಂದು. ಹಂಗಾಗುತ್ತೆ ಗೊತ್ತಾ, ಹೊಡಿಲ್ಲ ನಿಂಗೆ ಗಂಟ್ಲಿಗೆ. 2 hours later. ಗೈಸ್, ಈಗ 8:15 ಆಗಿದೆ ಆ್ಯಂಡ್ ನಾನು ಪಾರ್ಕಿಗೆ ಬಂದಿದ್ದೀನಿ. ಭವಿಷ್ಯ ನಿದ್ದೆ ಮಾಡ್ತಾ ಇದ್ಲು, ಸೊ ಲಾಕ್ ಮಾಡಿಕೊಂಡು ಬಂದೆ. ನಮ್ಮ ಯಜಮಾನ್ರು ಆಮೇಲೆ ಬರ್ತಾರೆ ಗೈಸ್. ಇಲ್ಲಿ ಗೈಸ್ ಎಷ್ಟು ದೊಡ್ಡ ಸ್ನೇಲು ನೋಡಿ. ಗೈಸ್ ನಂದು ಆಯಿತು ವಾಕ್ ಮಾಡಿ. ನಮ್ಮ ಯಜಮಾನ್ರು ಇನ್ನೊಂದು ಎಕ್ಸ್ಟ್ರಾ ರೌಂಡ್ ಹೊಡ್ಕೊಬರ್ತೀನಿ ಅಂತ ಹೋಗಿದ್ದಾರೆ. ಹುಲ್ಲು ಬೆಳ್ತೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಯಿತು ವಾಕು. ಕ್ರಿಕೆಟ್ ಮೇಲೆ ಕ್ರಿಕೆಟ್ ನೋಡ್ತಾ ಇದ್ದಾರೆ, ಸ್ಟ್ರೀಟ್ ಡಾಗ್ಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನಮ್ಮ ಕಾಫಿ ಅಡ್ಡ ಬಂತು. ನಮ್ಮ ಯಜಮಾನ್ರು ಮದ್ದೂರೋಡೆ ತೊಗೊಂಡ್ರು. ನಾನು ಕಾಫಿ ಗಟ್ಟಿ ಚಟ್ನಿ ಬೇಕಾಗಿತ್ತು. ಹೇಳ್ಬೇಕಾಗಿತ್ತು ಅವ್ರಿಗೆ. ಬೇರೆ ಬಟ್ಲೆ ತೊಗೊಬಂದ್ಬಿಡಿ, ಕಟ್ಟೆನೇ ತೊಗೊಂಡೋದ್ರು. ನಮ್ಮ ಕಾಫಿ ಎಲ್ಲ ತಿಂಡಿಗಳು ಇಟ್ಬಿಟ್ಟು ಕಾಫಿ ಇಟ್ಟರೆ ಕಾಫಿನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾನು ಅಂತ ಅನಿಸುತ್ತೆ. ಅಷ್ಟು ಕಾಫಿ ಅಂದರೆ ನನಗೆ ಇಷ್ಟ. ಆದರೆ ದಿನದಲ್ಲಿ ಒಂದೇ ಸರಿ ಕುಡಿಯೋದು. ಕೊಟ್ರ ಗಟ್ಟಿ ಚಟ್ನಿ ಇರಲಿಲ್ವಂತ. ಶನಿವಾರ ಇವತ್ತು, ಸೊ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಯಾಕೆಂದರೆ ಇಷ್ಟೊತ್ತಾದರೂ ತೆಗ್ದಿರುತ್ತೆ ಒಂದು ದೇವಸ್ಥಾನ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ಗೈಸ್. ಹೋಗ್ಬಿಟ್ಟು ಅದಾದ್ಮೇಲೆ ಮನೆಗೆ ಹೋಗೋದು.
ಮಾಡ್ತಾ ಇದ್ದೆ? ಸುಮ್ಮನೆ ಮಲ್ಕೊಂಡಿದ್ದೆ. ಅಂತ ಮುಟ್ಕೊಡು. ಯಾಕೆ ಏನಾಯ್ತು? ಏನೂ ಆಗಿಲ್ಲ. ಹೌದಾ? ಅಪ್ಪ ಬರುತ್ತೆ. ಏನಿಲ್ಲ, ಬಿಸಿ ಇದೆ. ಹುರಿ ಉಪ್ಪಿಟ್ಟು. ವಾಸನೆ ನೋಡಿ ಗೊತ್ತಾಗುತ್ತೆ. ಏನಿರ್ಬೋದು? ವಡಾಪಾವ, ಗೋಬಿ ಮಂಚೂರಿ. ನಿಮ್ಗೇನಾದ್ರು ತಿನ್ಬೇಕನ್ಸುತ್ತಲ್ಲ? ಏನೋ ಬಿಡೋದು, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಯಾಕೆ ಚೆನ್ನಾಗಿ ಖುಷಿ ಆಗಲಿಲ್ಲ? ಮತ್ತೆ ತೋರಿಸ್ತಾನೆ ಇಲ್ಲ ಹ್ಯಾಪಿನೆಸ್ ನಮ್ಮ ಮುಖದಲ್ಲಿ. ಸುಮ್ಮನೆ ಇದ್ದೀನಿ. ಇವಾಗ 11:20 ಆಯಿತು. ಇವಾಗ ಬ್ಲಾಗ್ ಮುಗಿಸೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಡ್ರೆಸ್ ತೋರಿಸ್ಬಿಡೋಣ. ಏನಕ್ಕೆ ಅಂದರೆ ಅದನ್ನು ಒಂದು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಡಿಸೈನ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಂದರೆ ಡಿಸೈನ್ ಅಂದರೆ ವರ್ಕು ಒಂಚೂರು. ಓಕೆನಾ? ತೋರಿಸ್ತೀನಿ ತಾಳಿ ಡ್ರೆಸ್ಸು. ಇದು ನನ್ನ ಸ್ಯಾರಿ ಆಗಿತ್ತು. ಸ್ಯಾರಿ ಹೋಗಿ ಡ್ರೆಸ್ ಆಗಿದೆ. ಅಂಬ್ರೆಲಾ ಡ್ರೆಸ್ಸು ಗೈಸ್. ಸ್ಯಾರಿ ಹೋಗಿ ಡ್ರೆಸ್ ಆಯಿತು. ಡುಮ್. ಓಕೆ, ಇವಾಗ ಇದಕ್ಕೆ ಏನಾದ್ರು ಒಂಚೂರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಪ್ಯಾಂಟ್ ಆಲ್ರೆಡಿ ತೊಗೊಂಡಿದ್ದೀನಿ ಆ್ಯಂಡ್ ವೇಲು ಸಹ ಇದೆ. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಏನಾದ್ರು ಮಾಡಬೇಕು. ನಾನು ಅಂದ್ಕೊಂಡಿದ್ದೀನಿ ನಾಳೆ ಹೆಂಗಿದ್ರು ಸಂಡೇ ನಮ್ಮ ಯಜಮಾನರು ಫ್ರೀಯಾಗಿರ್ತಾರೆ. ಸೊ ಹನುಮಂತ ನಗರದಲ್ಲಿ ಒಂದು ಪ್ಲೇಸ್ ಇದೆ, ಏನಾದ್ರು ವರ್ಕ್ದು ಮೆಟೀರಿಯಲ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ತೊಗೊಂಡು ಬಂದು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಐ ನೋ ಇಟ್ ಈಸ್ ಏನು ಮಾಡದೇ ಇರೋವಂಥ ವ್ಲಾಗು ಗೈಸ್ ಇವತ್ತು. ಬಟ್ ಸ್ಟಿಲ್ ಪೋಸ್ಟ್ ಮಾಡದೇ ಇದ್ದರೆ ನನಗೊಂಥರ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಅವತ್ತಿನ ದಿನದ್ದು ಪೋಸ್ಟ್ ಮಾಡಿಬಿಡೋಣ ಅಂತ ಮಾಡ್ತೀನಿ. ಒಂದೊಂದು ಸರಿ ಏನು ಥಿಂಕ್ ಮಾಡೋದಿಲ್ಲ ನಾನು, ಜಾಸ್ತಿ ಪ್ರೆಷರ್ ಕೊಡೋಕ್ಕೆ ಹೋಗಲ್ಲ. ಅವು ವ್ಲಾಗಿಗೆ ಏನಾರು ಅಂತ ಹೇಳ್ಬಿಟ್ಟು ಹೆಂಗೆ ಹೋಗುತ್ತೋ ಹೋಗ್ಲಿ ಬಿಡು ಅಂತ ಅನಿಸ್ಬಿಡುತ್ತೆ. ಒಂದೊಂದು ದಿನ ಎಫರ್ಟ್ ಹಾಕ್ತೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. Thank you so much for watching our vlog. Until next time, take care. Bye bye. See you guys. Bye bye.